ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಲ್ಲಾಹನು ಎಲ್ಲ ಭಾಷೆಯನ್ನು ಅಲ್ಲಾಹ ತಿಳಿಸಿಕೊಟ್ಟಿದ್ದಾನೆ ಅಂತ ಹೇಳಿದರೆ ನಾವು ನಂಬಬೇಕಾ ಬಿಡಬೇಕಾ? ನಂಬಲೇಬೇಕು. ಯಾಕೆಂದರೆ ಯಾರಿಗೆ? ಆದಮ್ ನಬಿ ಅಲೈಹಿಸ್ಸಲಾಮಿಗೆ ನಾವು ಎಲ್ಲ ವಸ್ತುಗಳ ಏನು ಅದರ ಹೆಸರನ್ನು ನಾವು ತಿಳಿಸಿದ್ದೇವೆ ಅಂತ ಹೇಳಿ ಕುರಾನಲ್ಲಿದೆ. ನಿಮಗೆ ಗೊತ್ತಿದಲ್ಲ, ಆದಮ್ ಅಲೈಹಿಸ್ಸಲಾಂ ಸೃಷ್ಟಿಸಿದಾಗ ಅಲ್ಲಾಹನು ಮಲಕುಗಳಿಂದ ಹೇಳಿದ್ದೇನೆಂದರೆ ಅವರಿಗೆ ಸುಜೂದ್ ಮಾಡಲಿಕ್ಕೆ. ಯಾಕೆ ಸುಜೂದ್ ಮಾಡಲಿಕ್ಕೆ ಹೇಳಿದರೆ ಅವರಿಗೆ ಎಲ್ಲ ಇಲ್ಮಿತ್ತು, ಎಲ್ಲ ವಸ್ತುಗಳ ಹೆಸರನ್ನು ಅಲ್ಲಾಹನು ಅವರಿಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಮುಫಸ್ಸಿರ್ ಅವರು ಹೇಳ್ತಾರೆ ಅದರ ಎಲ್ಲ ಭಾಷೆಗಳು ಅವರಿಗೆ ಗೊತ್ತಿತ್ತು ಅಂತೇಳಿ. ಯಾರಿಗೆ? ಆದಮ್ ಅಲೈಹಿಸ್ಸಲಾಮರಿಗೆ. ಆದರೆ ನಾನು ಹೇಳ್ತಾ ಬಂದಿದ್ದೇನೆಂದರೆ ಆದಮ್ ಅಲೈಹಿಸ್ಸಲಾಂ ಸೃಷ್ಟಿ ಮಾಡಿದೆ ಮಣ್ಣಿಂದ ಸೃಷ್ಟಿಸಿ ಅವರಿಗೆ ರೂಹು ನೀಡಿದಾಗ ಅವರಿಗೆ ನೋಡುವಾಗ ಅಲ್ಲಿ ಅರ್ಶ್ನಲ್ಲಿ ಹೆಸರು ಕಾಣ್ತದೆ, ಹುಜೂರ್ ಅಲ್ಲಾಹ್ ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರು ಓದ್ತಾರೆ, ಅದು ಯಾರ್ದು ಅಂತ ಕೇಳ್ತಾರೆ. ಆಗಲೇ ಜನಿಸಿದ, ಅದು ಕೂಡ ಮಣ್ಣಿಂದ ಸೃಷ್ಟಿಸಿದ ಆದಮ್ ಅಲೈಹಿಸ್ಸಲಾಂ ಆಗಲೇ ಓದಲಿಕ್ಕೆ ಆಗಬೇಕಾದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರೂ ಗೊತ್ತಿರಬೇಕಲ್ಲ. ಅಲ್ಲಾಹನು ಎಲ್ಲ ಭಾಷೆಗಳನ್ನ ಅಲ್ಲಾಹನು ತಿಳಿಸ್ಕೊಟ್ಟಿದ್ದಾನೆ. ಒಮ್ಮೆ ಒಬ್ಬರು ಬಂದಿದ್ದರು. ಆ ಯಹೂದಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಸಂವಾದಕ್ಕೆ ಬಂದದ್ದು. ಎಲ್ಲರೂ ಅವನನ್ನು ಕುಸಲಾಯಿಸಿ ಕರ್ಕೊಂಡು ಬಂದರು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಇದು ಮಾಡಬೇಕು ಅಂತ ಹೇಳಿ. ಆಗ ತೌರಾತಿನ ಭಾಷೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಗೊತ್ತಿತ್ತು. ಅವರು ಬಂದ ಹಾಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಈ ಭಾಷೆಯಲ್ಲೇ ಮಾತಾಡಿದರು ಅಂತೇಳಿ, ಅದೇ ಭಾಷೆಯಲ್ಲೇ ಮಾತನಾಡಿದರು. ಅಂದರೆ ಅಲ್ಲಾಹನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಎಲ್ಲ ಭಾಷೆಗಳನ್ನು ತಿಳಿಸಿಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಹತ್ವವನ್ನು ನಾವು ನೋಡುತ್ತಾ ಹೋದರೆ ಅಲ್ಲಾಹನು ಇತರ ಯಾವುದೇ ಪ್ರವಾದಿಗೂ ನೀಡಿದಂಥ ಮಹಿಮೆ ಮಹತ್ವವನ್ನು ಯಾರಿಗೆ ನೀಡಿದ್ದಾನೆ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದ್ದಾನೆ.